ಲಕ್ಕುಂಡಿಯ ಬಗ್ಗೆ ಹೇಳಲೇಬೇಕು. ಲಕ್ಕುಂಡಿನಲ್ಲಿ ನಿಧಿ ಸಿಕ್ಕಿದ್ದು ನೋಡಿ, ಅವ್ರಿಗೆ ಬಡತನ ಇರಬಹುದು, ಹೃದಯವಂತಿಕೆ ನೋಡಿ, ಹೃದಯ ಶ್ರೀಮಂತಿಕೆ ನೋಡಿ, ಸಿಕ್ಕಿರುವಂಥ ಚಿನ್ನವನ್ನು ವಾಪಸ್ ಕೊಡೋದೇನು ಸಾಮಾನ್ಯ ಸಂಗತಿನ? ಇದೆಲ್ಲ ಆದಮೇಲೆ ಜನ ಕೂಡ ಹೇಳ್ತಾ ಇದ್ರು, ಮಳೆ ಬಂದಂಥ ಸಂದರ್ಭದಲ್ಲಿ ಚಿನ್ನ ಸಿಗುತ್ತೆ, ಎಲ್ಲೆಲ್ಲಿ ಅಗಿತೀವಿ ಬಗಿತೀವಿ ಅಲ್ಲೆಲ್ಲ ಚಿನ್ನ ಸಿಗುತ್ತೆ. ಈಗ ಸರ್ಕಾರವೇ ಅಲ್ಲಿ ಉತ್ಖನನ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಈ ಉತ್ಖನನ ಶುರುವಾಗುತ್ತೆ. ನಾವು ತೋರಿಸ್ತಾ ಇದ್ದೀವಿ ವೀರಭದ್ರಸ್ವಾಮಿ ದೇವಸ್ಥಾನ, ಇಲ್ಲಿಂದ ಉತ್ಖನನ ಪ್ರಕ್ರಿಯೆ ಶುರುವಾಗುತ್ತೆ. ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, CCTV ಕ್ಯಾಮ್ರಾಗಳನ್ನು ಹಾಕಿದಾರಲ್ಲಿ, ಸೂಕ್ತ ಬಂದೋಬಸ್ತ್ ಇರುತ್ತೆ. ಎಲ್ಲಿ ಏನೇನು ಸಿಗುತ್ತೆ, ಯಾಕಂದರೆ ಪುಂಖಾನುಪುಂಖವಾಗಿ ಕಥೆಗಳಿವೆ. ವೀರಭದ್ರೇಶ್ವರ ದೇವಸ್ಥಾನವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ, ಇಲ್ಲಿಂದಲೇ ಶುರುವಾಗ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇದು ಲಕ್ಕುಂಡಿ, ಗದಗ ತಾಲೂಕಿನ ಲಕ್ಕುಂಡಿ ಹೊರವಲಯದ ಇರುವಂಥ ಗೋಣಿ ಬಸವೇಶ್ವರ ದೇವಸ್ಥಾನ. ಇದು ಕೂಡ ಪುರಾತನ ಕಾಲದ್ದು. ಇಲ್ಲಿ ಕೂಡ ಸಾಕಷ್ಟು ನಿಧಿ ಇದೆ ಅಂಥೇಳಿ ನಿಧಿಗಳ್ಳರ ಕಣ್ಣು ಸಾಕಷ್ಟು ಬಾರಿ ಈ ದೇವಾಲಯದ ಮೇಲೆ ಬಿದ್ದಿತ್ತು. ಈ ಹಿಂದೆ ಕಳೆದ 1 ವರ್ಷದ ಹಿಂದೆ ಕೂಡ ಇದೇ ದೇವಸ್ಥಾನದಲ್ಲಿ, ಈಗ ನಾವು ಇಲ್ಲಿ ತೋರಿಸಿ ನೋಡಿ, ಇದು ಬಸವಣ್ಣನ ಮೂರ್ತಿ ಏನಿದೆ, ಈ ಒಂದು ಬಸವಣ್ಣನ ಮೂರ್ತಿ ಪಕ್ಕಕ್ಕಿಟ್ಟು ಇಲ್ಲಿ ಸುಮಾರು 1-1.5 ಅಡಿ ಆಳದಷ್ಟು ಏನು ನಿಧಿಗಳರು ಹೆಬ್ಬಿದ್ರು. ಇದೇ ಒಂದು ಬಸವಣ್ಣನ ಕೆಳಗೆ ನಿಧಿ ಇದೆ ಅಂಥೇಳಿ ಇಲ್ಲಿ ಎಲ್ಲವೂ ಕೂಡ ಮಾಟ ಮಂತ್ರ, ಏನು ನಿಧಿ ತೆಗಿಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲವೂ ಕೂಡ ಲಿಂಬೆ ಹಣ್ಣಾಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಇಟ್ಟುಕೊಂಡು ಇದೇ ಒಂದು ಬಸವಣ್ಣನನ್ನು ಪಕ್ಕಕ್ಕಿಟ್ಟು ಸುಮಾರು 6-7 ಅಡಿ ಆಳದಷ್ಟು, ಇಲ್ಲಿ ನೋಡ್ಬೋದು ಈಗಾಗಲೂ ಕೂಡ ಇವೆಲ್ಲ ಕಲ್ಲುಗಳನ್ನು ಸರಿದು ಆಮೇಲೆ ಸರಿ ಮಾಡೋದಂಥದ್ದು ಇದು ಎಲ್ಲ ದೃಶ್ಯಗಳನ್ನು ಕಾಣ್ತವೆ. ಇಲ್ಲಿ ಸಾಕಷ್ಟು ಅಗೆದಿದ್ರು. ಆ ಒಂದು ನಿಧಿಗಳರಿಗೆ ನಿಧಿ ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಒಂದಲ್ಲ 2-3 ಬಾರಿ ಇದೇ ದೇವಸ್ಥಾನ, ಇದೇ ಸ್ಥಳದಲ್ಲಿ ಒಂದು ನಿಧಿಗಳ್ಳರು ತಮ್ಮ ಏನು ಕೈಚಳಕ ತೋರಿಸಿದ್ರು. ಆದರೆ ಅದು ಕೈಚಳ ಸಕ್ಸಸ್ ಆಯಿತೋ ಇಲ್ಲೋ ಗೊತ್ತಿಲ್ಲ. ನಂತರ ಪೊಲೀಸರಿಗೆ ಗೊತ್ತಾದ ನಂತರ ಸ್ಥಳ ಪರಿಶೀಲನೆ ಮಾಡಿದ್ರು. ಇದು ನೋಡ್ಬೋದು, ಇದು ಪುರಾತನ ದೇವಸ್ಥಾನ, ಇಲ್ಲಿ ಶಿವಲಿಂಗ ಕೂಡ ಇದೆ. ಈ ಒಂದು ಈಶ್ವರ ಲಿಂಗ ಇದ್ದರೂ ಕೂಡ ಇಲ್ಲಿ ಕೂಡ ನಿಧಿ ಅದ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಎಲ್ಲಿ ಅಗೆದ್ರು ಬಗೆದ್ರು ಚಿನ್ನ ಸಿಗುತ್ತೆ, ಮನೆಗಳಲ್ಲಿ ಆಗಿರ್ಬೋದು, ಅದರಲ್ಲೂ ದೇವಸ್ಥಾನಗಳಲ್ಲಿ ಯಥೇಚ್ಛವಾಗಿ ಇದೆ ಅನ್ನೋದು ಒಂದು ಮಾಹಿತಿ ಇದೆ. ಈಗ ಮತ್ತೆ ನಮ್ಮ ಗ್ರಾಮದಲ್ಲಿ ನಿಧಿಗಳ್ಳರ ಹಾವಳಿ ಆಗ್ತಾ ಇದೆ ಅಂತನ್ನುವಂಥದ್ದು ನಡೀತದೆ. ಹೀಗಾಗಿ ಈಗ ನಿಧಿಗಳ್ಳರ ಹಾವಳಿಯಿಂದ ಈಗ ಪುರಾತನ ದೇವಾಲಯಗಳ ಅವನತಿ ಮತ್ತೆ ಆಗುತ್ತಾ ಅನ್ನೋ ಭಯ ಆತಂಕ ಕೂಡ ಇಲ್ಲಿನ ಗ್ರಾಮಸ್ಥರಲ್ಲಿ ಸೇರಿದೆ. ಹೀಗಾಗಿ ಜಿಲ್ಲಾ ಆಡಳಿತ ಈಗ ಪುರಾತನ ದೇವಾಲಯಗಳ ಮೇಲೆ ಯಾವ ರೀತಿ ಕಣ್ಣಿರುತ್ತದೆ, ಭದ್ರತೆ ನೀಡುತ್ತೆ ಅನ್ನೋದೇ ಈಗ ಸಾಕಷ್ಟು ಪ್ರಶ್ನೆಯಾಗಿದೆ. ಗ್ರಾಮಸ್ಥರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ನಮ್ಮ ದೇವಾಲಯಗಳು, ನಮ್ಮಲ್ಲಿ ಭಯ ಹುಟ್ಟಿದೆ, ನಮ್ಮ ದೇವಾಲಯಗಳನ್ನು ರಕ್ಷಣೆ ಮಾಡಬೇಕು, ಅದಕ್ಕೆ ಯಾವ ರೀತಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತೋ ಭದ್ರತೆ ದೃಷ್ಟಿಯಿಂದ ಅದು ಚಿಂತನೆ ಮಾಡಬೇಕನ್ನೋ ಒತ್ತಾಯ ಕೂಡ ಇಲ್ಲಿನ ಜನರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ನೋಡಬೇಕು, ಉತ್ಖನನ ಆದರೆ ಎಲ್ಲಿಂದ ಎಲ್ಲಿ ತನಕ ಉತ್ಖನನ ಮಾಡ್ತಾರೆ, ಎಷ್ಟು ಸಿಗುತ್ತೆ ಚಿನ್ನ, ಅದು ನೋಡಬೇಕು.